ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಇವತ್ತು ನಾನು ಮತ್ತೆ ಹುದ್ದೆಗಳ ವಿಷಯವಾಗಿ ಬಂದಿದ್ದೇನೆ. ನಾನು 20ಕ್ಕಿಂತ ಹೆಚ್ಚು ಹುದ್ದೆಗಳ ವಿಷಯವಾಗಿ ಬಂದಿದ್ದೇನೆ. ನೋಡಿ, ಕೆಲವೊಂದು ಗೌರ್ಮೆಂಟ್ ಜಾಬ್ ಇದೆ, ಕೆಲವೊಂದು ಪ್ರೈವೇಟ್ ಜಾಬ್ಸ್ ಇದೆ. ಇದೆಲ್ಲ ಸಂಪೂರ್ಣ ಮಾಹಿತಿ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ಮಾಹಿತಿನ ತಗೊಳಕ್ಕಿಂತ ಮುಂಚೆ ಎಲ್ಲರೂ ಖಂಡಿತ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ನೋಡೋಣ ಒನ್ ಬೈ ಒನ್ ಏನೇನು ಜಾಬ್ ನ್ಯೂಸ್ ಇದೆ ಅಂತ ಹೇಳಿ. ನೋಡಿ, ಇಲ್ಲಿ ಕೆರಿಯರ್ ಆಪರ್ಚುನಿಟೀಸ್ ಫಾರ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ ಅಂತ ಹೇಳಿ ಕರಿತಾ ಇದ್ದಾರೆ. ಇಲ್ಲಿ ನೋಡಿ, ಚಿಟ್ ಕಂಪನಿ, ಮಿಡ್ ಸೈಜ್ ಚಿಟ್ ಕಂಪನಿ ಬೆಂಗಳೂರು. ಇಲ್ಲಿ ಅಪ್ಲಿಕೇಶನ್ಸ್ನ ಕರೆದಿದ್ದಾರೆ. ಯಾವ ಪೋಸ್ಟ್ಗೆ ಅಂದರೆ ಮ್ಯಾನೇಜರ್ಸು, ಅಕೌಂಟೆಂಟ್ಸು, ಆಫೀಸ್ ಅಸಿಸ್ಟೆಂಟ್ಸ್ಗೆ ಕರೆದಿರುವಂಥದ್ದು. ಮ್ಯಾನೇಜರ್ಸ್ಗೆ ನೋಡಿ, ಯಾವುದೇ ಸ್ನಾತಕ ಪದವಿ ಆಗಿರಬೇಕು. ಯಾವುದರಲ್ಲಿ ಅಂತಂದರೆ ಕಾಮರ್ಸ್ ಅಲ್ಲಿ ಯಾರು ಪದವಿ ಮತ್ತೆ ಸ್ನಾತಕ ಪದವಿ ಮಾಡಿದ್ದೀರಾ, ಮತ್ತೆ 5ರಿಂದ 10 ವರ್ಷ ಬ್ಯಾಂಕಿಂಗು ಚಿಟ್ ಕಂಪ್ನಿಲಿ ಕೆಲಸ ಮಾಡಿರೋಂಥವ್ರು, ಮತ್ತೆ ಏಜ್ ಗ್ರೂಪ್ ಅನ್ನ ಕೊಟ್ಟಿದ್ದಾರೆ 40ರಿಂದ 50 ವರ್ಷ ಅಂತ ಹೇಳಿ. ಅವ್ರು ಅಪ್ಲೈ ಮಾಡ್ಬೋದು. ಅಕೌಂಟೆಂಟ್ ಪೊಸಿಷನ್ಸ್ಗೆ ಪದವಿ ಕಾಮರ್ಸ್ ಅಲ್ಲಿ 4ರಿಂದ 5 ವರ್ಷ, ಬ್ಯಾಂಕಿಂಗ್ ಚಿಟ್ ಫಂಡ್ ಅಲ್ಲಿ ಕೆಲಸ ಮಾಡಿರೋಂಥವ್ರು 40 ವರ್ಷ, 30ರಿಂದ 40 ವರ್ಷ ಅಂತ ಹೇಳಿ ಏಜ್ ಗ್ರೂಪ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ನೋಡಿ, ಇಲ್ಲಿ ಆಫೀಸ್ ಅಸಿಸ್ಟೆಂಟ್ಸ್ಗೆ ನೋಡಿ ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ರಿಲ್ಯಾಕ್ಸೇಬಲ್ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ನೋಡಿ, ಆಫೀಸ್ ಅಸಿಸ್ಟೆಂಟ್ಸ್ಗೆ ಕರೆದಿದ್ದಾರೆ. ಮತ್ತೆ ಇದರ ಪದವಿ ಕಾಮರ್ಸ್ ಅಲ್ಲಿ ಆಗಿರಬೇಕು, 3ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಅಕೌಂಟೆಂಟ್ ಆಗಿ, 25ರಿಂದ 35 ವಯೋಮಿತಿಯನ್ನು ಕೇಳಿರುವಂಥದ್ದು. ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಯಾಲರಿ ಇಸ್ ನಾಟ್ ಎ ಕನ್ಸ್ಟ್ರೈಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಫಾರ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸು. ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ನಿಮಗೆ ಒಳ್ಳೆ ಸಂಬಳ ವೇತನವನ್ನ ಕೊಡ್ತೀವಿ ಅಂತ ಕೂಡ ಇಲ್ಲಿ ಹಾಕಿರುವಂಥದ್ದು. ನೋಡಿ, ಇಲ್ಲಿ ರೆಸ್ಯೂಮೆನ ನೀವು 2 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ನೀವೆಲ್ಲ ಮಾಸ್ ಕಾರ್ಡ್ ಜೆರಾಕ್ಸ್ ಕಾಪೀಸ್ನೆಲ್ಲ ಸೊ ಎಲ್ಲ ನೀವು ವಿತಿನ್ 10 ಡೇಸ್, ಇಲ್ಲಿ ನೋಡಿ, ಇಲ್ಲಿ 10 ದಿನಗಳ ಒಳಗಾಗಿ ಈ ಒಂದು ಅಡ್ವರ್ಟೈಸ್ಮೆಂಟ್ಗೆ ನೀವು ಕಳ್ಸಿಕೊಡ್ಬೇಕಾಗುತ್ತೆ. ನೋಡಿ, ಇಲ್ಲಿ ಅಡ್ವರ್ಟೈಸರ್ B10 ಫಸ್ಟ್ ಫ್ಲೋರ್ ಫಸ್ಟ್ ಮೈನ್ ಬ್ರಿಗೇಡ್ ಮೆಜೆಸ್ಟಿಕ್ ಬಿಲ್ಡಿಂಗ್ ಗಾಂಧಿನಗರ್ ಬೆಂಗಳೂರು. ಈ ಒಂದು ಜಾಗಕ್ಕೆ ನೀವು ಕಳ್ಸಿಕೊಡ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ನಿಮ್ಮ ರೆಸ್ಯೂಮೆನ ನೀವು ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಹೇಳಿರುವಂಥದ್ದು. ನೆಕ್ಸ್ಟ್, ನೈಲ್ ಲಿಮಿಟೆಡ್ ಅಂತ ಹೇಳಿ. ನೋಡಿ, ಇಲ್ಲಿ ಸೈಟೋ ಕೆಮಿಕಲ್ ಪ್ರಾಜೆಕ್ಟ್ ನಿಯರ್ ತಿರುಪತಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ, ವಿ ಆರ್ ಲುಕಿಂಗ್ ಫಾರ್ ಪ್ಲಾಂಟ್ ಹೆಡ್, ಪ್ರೊಡಕ್ಷನ್ ಮ್ಯಾನೇಜರ್. ಪ್ಲಾಂಟ್ ಹೆಡ್ ಮತ್ತೆ ಪ್ರೊಡಕ್ಷನ್ ಮ್ಯಾನೇಜರ್ ಅನ್ನೋ ಹುದ್ದೆಗೆ ಇಲ್ಲಿ ಕರೆದಿರುವಂಥದ್ದು. ನೋಡಿ, ಇಲ್ಲಿ ಇದು ಕನ್ಸ್ಟ್ರಕ್ಷನ್ ಮತ್ತೆ ಈ ಫ್ಯಾಕ್ಟ್ರಿ ಆಪರೇಷನ್ಸ್ ಅಲ್ಲಿ ಯಾರ್ಯಾರು ಕೆಲಸ ಮಾಡಿದಿರೋ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಈ ಗೌರ್ಮೆಂಟ್ ಏಜೆನ್ಸೀಸು ಮತ್ತೆ ಸಪ್ಲೈಯರ್ಸ್ ಕಸ್ಟಮರ್ಸ್ ಜೊತೆ ಏನು ವ್ಯವಹಾರ ಮಾಡಿದ ಒಂದು ಅನುಭವನ ಇಲ್ಲಿ ಕೇಳಿರುವಂಥದ್ದು. ಯಾರು ಈ ಒಂದು ಹುದ್ದೆಗೆ ಕ್ವಾಲಿಫೈ ಆಗ್ತಿರೋ ಅವ್ರು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಇಂಜಿನಿಯರಿಂಗು ಮತ್ತೆ ಸೈನ್ಸ್ ಎಜುಕೇಶನ್ ಅಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿರುವಂಥದ್ದು. ಈ ಒಂದು ಪ್ಲಾಂಟ್ಗಳಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ನೋಡಿ, ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದಾಗಿದೆ. ನೋಡಿ, ಇಲ್ಲಿ HRD@naillimited.com. ಈ ಒಂದು ಎಕ್ಸ್ಪೀರಿಯನ್ಸ್ ಯಾರಿಗಿದೆ, ಇಂಜಿನಿಯರಿಂಗ್ ಸೈನ್ಸ್ ಎಜುಕೇಶನ್ ಅಲ್ಲಿ 10 ವರ್ಷ ಈ ಒಂದು ಪ್ಲಾಂಟ್ ಹೆಡ್ ಆಗಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಯಾವುದರಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡಿರುವಂಥವ್ರು, ಮತ್ತೆ ಈ ಫ್ಯಾಕ್ಟ್ರೀಸ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮತ್ತೆ ಆಪರೇಷನ್ಸ್ ಅಲ್ಲಿ ಕೆಲಸ ಮಾಡಿರುವಂಥವ್ರಿಗೆ ಒಂದು ಒಳ್ಳೆ ಅವಕಾಶ ಅಂತ ನಾವು ಹೇಳ್ಬೋದು. ಇದು ಪ್ರೈವೇಟ್ ಜಾಬ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಈ ವಿದ್ಯಾಶಾಲೆಗಳಲ್ಲಿ ಕರೆದಿರುವಂಥದ್ದು. ನೋಡಿ, ಇಲ್ಲಿ ನ್ಯೂ ಬಾಲ್ಡ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಕರೆದಿರೋದು. ಇಲ್ಲಿ ನೋಡಿ, ಜೂನಿಯರ್ ಹೈಸ್ಕೂಲ್ ಟೀಚರ್ಸ್ಗೆ ಎಲ್ಲ ಸಬ್ಜೆಕ್ಟ್ಸ್ಗೂ ಕರೆದಿದ್ದಾರೆ. ನೋಡಿ, ಇಲ್ಲಿ ಕಾಲೇಜ್ ಲೆಕ್ಚರರ್ಸ್ ಕೂಡ ಕರೆದಿದ್ದಾರೆ. ನೋಡಿ, ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಫಾರ್ ಗ್ರೇಡ್ 11-12ಗೆ ಕರೆದಿರುವಂಥದ್ದು. ಮತ್ತೆ ಕಂಪ್ಯೂಟರ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಸಾಫ್ಟ್ವೇರ್ ಅಲ್ಲಿ ಮಾಡಿರೋರು ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು, IT ಎಕ್ಸ್ಪೀರಿಯನ್ಸ್ ಇರೋರು. ನೋಡಿ, ಅಪ್ಲೈ ಇಮಿಡಿಯೇಟ್ಲಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಮೇಲ್ ಕೊಟ್ಟಿದ್ದಾರೆ, HR.nbgi@gmail.com. ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡ್ಬೋದು, ಅಥವಾ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ದಾರೆ. ಈ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನೀವು ತಿಳ್ಕೊಬೋದಾಗಿದೆ. ನೆಕ್ಸ್ಟ್, ಸಿಲಿಕಾನ್ ಸಿಟಿ ಎಜುಕೇಶನ್ ಟ್ರಸ್ಟು. ಇದು ಕೂಡ ಒಂದು ಪ್ರೈವೇಟ್ ಶಾಲೆ. ಇಲ್ಲಿ ನೋಡಿ, ಈ ಎಲ್ಲ ಹುದ್ದೆಗಳಿಗೆ ಕರೆದಿರುವಂಥದ್ದು TGT ಮತ್ತು ಪೋಸ್ಟ್ ಗ್ರಾಜುಯೇಟ್ B.Ed, ಗ್ರಾಜುಯೇಟ್ ವಿತ್ B.Ed, ಮತ್ತೆ ಏನು ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಶನ್ ಮಾಡಿರುವಂಥವ್ರು, ಅಥವಾ ಬ್ಯಾಚುಲರ್ ಡಿಗ್ರಿ ವಿತ್ NTT ಕೇಳಿರುವಂಥದ್ದು. ಮತ್ತೆ ನೋಡಿ, ಇಲ್ಲಿ ಅಡ್ಮಿಷನ್ ಕೌನ್ಸಿಲರು ಮತ್ತೆ ಪೇರೆಂಟ್ ರಿಲೇಶನ್ಶಿಪ್ ಮ್ಯಾನೇಜರ್ ಕರೆದಿದ್ದಾರೆ. HR ಎಕ್ಸಿಕ್ಯೂಟಿವ್, ಲ್ಯಾಬ್ ಅಸಿಸ್ಟೆಂಟ್ ಅನ್ನ ಕರೆದಿದ್ದಾರೆ, ಹೈಸ್ಕೂಲ್ ಲ್ಯಾಬ್ ಅಸಿಸ್ಟೆಂಟ್ಗೆ. ನಾನ್ ಟೀಚಿಂಗ್ ಕೂಡ ಪೊಸಿಷನ್ಸ್ ಕೂಡ ಇಲ್ಲಿದೆ, ನೀವು ನೋಡ್ತಾ ಇದ್ದೀರಾ. ನೋಡಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕಿಂಡರ್ ಗಾರ್ಡನ್ನು ಮತ್ತೆ PGT ಟೀಚರ್ಸ್ನ ಕರೆದಿರುವಂಥದ್ದು. ನೋಡಿ, ಎಲ್ಲ ಹುದ್ದೆಗಳು ಇಲ್ಲಿ ಓಪನಿಂಗ್ ಇರುವಂಥದ್ದು. ನೋಡಿ, ಇಲ್ಲಿ ಮಿನಿಮಮ್ 3 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿ ಕೇಳಿದ್ದಾರೆ. ಮ್ಯಾಂಡೇಟ್ರಿ ಅಂತ ಹೇಳಿ ಕೇಳಿದ್ದಾರೆ. 3 ವರ್ಷ ಯಾರಿಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೋಡಿ, ಇಲ್ಲಿ ಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ, siliconCityacademy@gmail.com. ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡ್ಬೋದು. ನೋಡಿ, 15/12/2021 ಕೊನೆಯ ದಿನಾಂಕ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇರುವಂಥವ್ರು, ಕ್ವಾಲಿಫಿಕೇಶನ್ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್, ಸಂಬರಂ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕರೆದಿರುವಂಥದ್ದು. ಇಲ್ಲಿ ನೋಡಿ, ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕರೆದಿರುವಂಥದ್ದು. ನೋಡಿ, MTech
ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸು ಮತ್ತು MSc ಫಿಸಿಕ್ಸ್ ಮ್ಯಾಥ್ಸ್ ಮಾಡಿರೋರು, MSc ಫಿಸಿಕ್ಸ್ ಮ್ಯಾಥ್ಸ್ ಮಾಡಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು MBA MCA ಮಾಡಿರೋಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಆಮೇಲೆ ಇದು ನೋಡಿ, ಈ ಒಂದು ವಾಕ್ ಇನ್ ಇಂಟರ್ವ್ಯೂ ಇದೆ ಯಾವತ್ತು 12/11/2021 ಬಿಟ್ವೀನ್ 10ರಿಂದ 4 ಗಂಟೆ ಸಂಭ್ರಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇರುವಂಥದ್ದು. ನೋಡಿ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಮತ್ತೆ ಮೇಲ್ ID ಕೂಡ ಕೊಟ್ಟಿದ್ದಾರೆ. ಮೇಲ್ ಮಾಡಿ, ಫೋನ್ ಮಾಡಿ ನೀವು ಒಂದು ಇನ್ಫಾರ್ಮೇಶನ್ ನ ತಿಳ್ಕೊಬಹುದಾಗಿದೆ. ನೆಕ್ಸ್ಟ್ ನೋಡಿ, ಮತ್ತೆ ಇಲ್ಲಿ ಟೀಚಿಂಗ್ ಹುದ್ದೆ ಅಂತ ಹೇಳಿ ಕೇಳಿದ್ದಾರೆ. ನೋಡಿ BA BCom D.Ed BSc MSc ಮಾಡಿರುವಂಥವ್ರು. ನೋಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಕ್ಲಾಸ್ 1 to 10th ಸೈನ್ಸ್, ಮ್ಯಾಥ್ಸ್, ಸೋಷಲ್, ಕನ್ನಡ, ಹಿಂದಿ, ಸೊ ಎಲ್ಲ ವಾಂಟೆಡ್ ಕೇಳಿದ್ದಾರೆ. ನೋಡಿ ಇಲ್ಲಿ ವಾಕ್ ಇನ್ ಇಂಟರ್ವ್ಯೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಸೊ ಎಲ್ಲ ದಿನಗಳು ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಅಕಾಮಿಡೇಷನ್ ಕೊಡ್ತಾರಂತೆ, ಔಟ್ ಸ್ಟೇಷನ್ ಅಂದ್ರೆ ಬೇರೆ ಜಾಗಗಳಿಂದ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡೋರಿಗೆ ಅಕಾಮಿಡೇಷನ್ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ನೋಡಿ ಇಲ್ಲಿ ಮಾತಾಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಾತಾಸ್ ಇಂಗ್ಲಿಷ್ ಹೈಸ್ಕೂಲ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಇದಿರೋದು ಬೊಮ್ಮನಹಳ್ಳಿ ಪೋಸ್ಟ್ ಅಲ್ಲಿ ಬೆಂಗಳೂರು. ಸೊ ಇಲ್ಲಿ ಒಂದು ಫೋನ್ ನಂಬರ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ಈ ವಿಷಯವನ್ನ ತಿಳ್ಕೊಬಹುದಾಗಿದೆ. ಇಲ್ಲಿ ನೋಡಿ, ಫೋನ್ ನಂಬರ್ ನೋಟ್ ಮಾಡ್ಕೊಳ್ಳಿ, ಇಲ್ಲಿ ಇದೆ. ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಕೊಬೋದು. ನೆಕ್ಸ್ಟ್ ನೋಡಿ, ಬಣ್ಸಂಗ RNS ವಿದ್ಯಾನಿಕೇತನ ಕರೆದಿರುವಂಥದ್ದು. ಇಲ್ಲಿ ಸಿಂಗಲ್ ಟೀಚರ್ಸ್ ಟು ಟೀಚ್ ಆಲ್ ಸಬ್ಜೆಕ್ಟ್ಸ್ ಸ್ಟ್ಯಾಂಡರ್ಡ್ 1 and 2 ಟೀಚರ್ಸ್ ಕರೆದಿರುವಂಥದ್ದು. ಕ್ವಾಲಿಫಿಕೇಶನ್ ನೋಡಿ, ಪದವಿ, ಸ್ನಾತಕ ಪದವಿ ವಿತ್ D.Ed B.Ed ಕೇಳಿರುವಂಥದ್ದು, 5 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೇಳಿರುವಂಥದ್ದು, ಮತ್ತೆ ಪ್ರೀ ಪ್ರೈಮರಿ ಕೇಳಿರುವಂಥದ್ದು. ಮತ್ತೆ ನೋಡಿ ಇಲ್ಲಿ ಎಸ್ಟೇಟ್ ಮ್ಯಾನೇಜರ್ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸೊ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರುವಂಥ ಒಬ್ಬ ಕ್ಯಾಂಡಿಡೇಟು. ಸೊ ಈ ಒಂದು ಕ್ಯಾಂಪಸ್ ತಾವರೆಕೆರೆ ಕ್ಯಾಂಪಸ್ಗೆ ಎಸ್ಟೇಟ್ ಮ್ಯಾನೇಜರ್ ಅಂತ ಹೇಳಿ, ಇದು ನಾನ್ ಟೀಚಿಂಗ್ ಪೊಸಿಷನ್, ಎಸ್ಟೇಟ್ ಮ್ಯಾನೇಜರ್ ಅಂತ ಹೇಳಿ ಕರೆದಿರುವಂಥದ್ದು. ಸೊ ಸಿವಿಲ್ ಮಾಡಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೋಡಿ, ಅಪ್ಲೈ ವಿತಿನ್ 5 days ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇವತ್ತಿಂದ 5 ದಿನಗಳ ಒಳಗಾಗಿ ಖಂಡಿತವಾಗ್ಲೂ ಕ್ವಾಲಿಫಿಕೇಶನ್ ಇರುವಂಥವ್ರು, ಇಂಟ್ರೆಸ್ಟ್ ಇರುವಂಥವ್ರು, ಸೊ ಅವರು ಅಪ್ಲೈ ಮಾಡ್ಬೋದಾಗಿದೆ. ನೋಡಿ ಇಲ್ಲಿ ಇಮೇಲ್ ID ಕೊಟ್ಟಿದ್ದಾರೆ, info@bsrnsv.com, ಮತ್ತೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಈ ಫೋನ್ ನಂಬರ್ ನೋಟ್ ಮಾಡ್ಕೊಂಡು ನೀವು ಫೋನ್ ಮಾಡಿ ವಿಷಯನ ತಿಳ್ಕೊಬಹುದು. ನೋಡಿ ಇಲ್ಲಿ ಪ್ಲೀಸ್ ಮೆನ್ಷನ್ ದ ಪೋಸ್ಟ್ ಅಪ್ಲೈಡ್ ಫಾರ್ ದ ರೆಸ್ಯೂಮೆ. ನೋಡಿ ಪೋಸ್ಟ್ ಮಾಡಬೇಕಾಗುತ್ತೆ ವಿತಿನ್ 5 days ಅಲ್ಲಿ ಒಂದು ಪೋಸ್ಟ್ ಮಾಡಿ, ಒಂದು ಇಮೇಲ್ ಅನ್ನು ಕೂಡ ಕಳಿಸ್ಬೋದು ನೀವು, ಮತ್ತೆ ಫೋನ್ ನಂಬರ್ ಅನ್ನ ಮಾಡಿ ಒಂದು ಇನ್ಫಾರ್ಮೇಶನ್ ನ ತಿಳ್ಕೊಬಹುದಾಗಿದೆ ಅಂತ ಹೇಳಿ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, MS ರಾಮಯ್ಯ ಫೌಂಡೇಶನ್ ಅಲ್ಲಿ ಇರುವಂತಹ ಒಂದು ಓಪನಿಂಗ್ಸ್. ನೋಡಿ ಇಲ್ಲಿ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಇರುವಂತ ಓಪನಿಂಗ್ಸ್. ಇಲ್ಲಿ ನೋಡಿ ಪ್ರಿನ್ಸಿಪಲ್, ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್, ಫ್ಯಾಕಲ್ಟಿ ಕರೆದಿರುವಂಥದ್ದು. ನೋಡಿ ಇಲ್ಲಿ ಯಾವ್ಯಾವ ಏರಿಯಾದಲ್ಲಿ ಅಂತಂದ್ರೆ ಅಕೌಂಟಿಂಗ್, ಫೈನಾನ್ಸ್, ಜನರಲ್ ಮ್ಯಾನೇಜ್ಮೆಂಟ್, HR ಅಂಡ್ ಮಾರ್ಕೆಟಿಂಗ್, ಈ ಒಂದು ವಿಷಯಗಳಲ್ಲಿ. ಸೊ ಯಾರು MTech ಮಾಡಿದೀರಾ, ಸೊ ಅವ್ರಿಗೆ ಇಲ್ಲಿ ಕರೆದಿರುವಂಥ. ನೋಡಿ ಫಾರ್ ದ ಪೋಸ್ಟ್ ಅಂತ ಹೇಳಿ ಕರೆದಿರುವಂಥದ್ದು. ಸೊ ಈ ಒಂದು ಇದರಲ್ಲಿ ಯಾರ್ಯಾರು ಮಾಸ್ಟರ್ಸ್ನ ಮಾಡ್ಕೊಂಡಿದ್ದೀರಾ, MBA ಮತ್ತು PhD ಮಾಡಿರುವಂಥವ್ರು ಅವ್ರು ಅಪ್ಲೈ ಮಾಡ್ಬೋದು. ಮತ್ತೆ ನೋಡಿ ಇಲ್ಲಿ ಟೆಕ್ನಿಕಲ್ ಆಫೀಸರ್ ಅಂತ ಹೇಳಿ ಕರೆದಿದ್ದಾರೆ. ನೋಡಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ, ವೆಬ್ಸೈಟ್ ಮೇಂಟೆನೆನ್ಸು, ಹಾರ್ಡ್ವೇರ್, ಇದರಲ್ಲೆಲ್ಲ ಯಾರು ಟೆಕ್ನಿಕಲ್ ಅಲ್ಲಿ ಚೆನ್ನಾಗಿದ್ದೀರೋ ಸೊ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ನೋಡಿ ಟೆಕ್ನಿಕಲ್ ಆಫೀಸರ್ ಅಂತ ಹೇಳಿ ಕರೆದಿರೋದು, ಇದು ನಾನ್ ಟೀಚಿಂಗ್ ಪೊಸಿಷನ್. ಮತ್ತೆ ನೋಡಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು, ನೋಡಿ ನಿಮ್ಮ CV ಅನ್ನು ನೋಡಿ dean@RIMSBengaluru.in. ಸೊ 10 ದಿನಗಳ ಒಳಗಾಗಿ ನೀವು ಈ ಒಂದು ಮೇಲ್ ಐಡಿಗೆ ನೀವು ಕಳ್ಸಿಕೊಡ್ಬೇಕಾಗತ್ತೆ. ಸೊ ಇವತ್ತಿನಿಂದ 10 ದಿನಗಳ ಒಳಗಾಗಿ ಈ ಒಂದು ಮೇಲ್ ಐಡಿಗೆ ನೀವು ಕಳ್ಸಿಕೊಡ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಫ್ಯಾಕಲ್ಟಿ ಪೊಸಿಷನ್ಸ್ ಕರೆದಿರುವಂಥದ್ದು ಇದು ಟೀಚಿಂಗ್ ಪೊಸಿಷನ್ ಆಗಿರುತ್ತೆ ಪ್ಯೂರ್ಲಿ. ನೋಡಿ ಬಯೋಟೆಕ್ನಾಲಜಿ, ಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಪೊಲಿಟಿಕಲ್ ಸೈನ್ಸ್, ಜೆನೆಟಿಕ್ಸ್, ಬಯೋಕೆಮಿಸ್ಟ್ರಿ, ಕಾಮರ್ಸ್, ಜರ್ನಲಿಸಮ್ ಮತ್ತೆ ಇಂಗ್ಲಿಷು, ಸೊ ಎಲ್ಲರಲ್ಲೂ ಕೂಡ, ಮತ್ತೆ ಎಲೆಕ್ಟ್ರಾನಿಕ್ಸ್, ಸೊ ಎಲ್ಲ ವಿಷಯಗಳು ಕೂಡ ಕರೆದಿರುವಂಥದ್ದು. ನೋಡಿ ಇಲ್ಲಿ ಮಾಸ್ಟರ್ ಡಿಗ್ರಿ ಆಗಿರಬೇಕು, ಮತ್ತೆ NET, KSET, SLET ಮ್ಯಾಂಡೇಟ್ರಿ ಅಂತ ಹೇಳಿ ಹಾಕಿರುವಂಥದ್ದು. ಸೊ ಮ್ಯಾಂಡೇಟ್ರಿ ಇರುವಂಥವ್ರು ಖಂಡಿತವಾಗ್ಲೂ ಯಾರು ಟೀಚಿಂಗ್ ಮಾಡ್ಕೊಂಡಿದ್ದೀರಾ, ಸೊ ಈ ಒಂದು ವಿಷಯ ಇದೆ. ಇಲ್ಲಿ ಹೋದ್ರೆ ತುಂಬಾ ಒಳ್ಳೆ ವೇತನ ಶ್ರೇಣಿಯನ್ನು ಕೂಡ ಇಲ್ಲಿ ಕೊಡ್ತಾರೆ. ರಾಮಾಯಣದಲ್ಲಿ ತುಂಬಾ ಒಳ್ಳೆ ಸಂಸ್ಥೆ ಅಂತ ನಾನು ಹೇಳ್ಬೋದು. ಇಲ್ಲಿ ನೋಡಿ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಕ್ಯಾಂಡಿಡೇಟ್ಸ್ ವಿತ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ಡಾಕ್ಟರೇಟ್ ಡಿಗ್ರಿ ಅಂತ ಹೇಳಿ ಹೇಳಿದ್ದಾರೆ. ಸೊ ಪ್ರಿಫರೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ, ಕಂಪಲ್ಸರಿ ಏನಿಲ್ಲ. ಅಕಸ್ಮಾತ್ ನೀವು ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ಒಳ್ಳೆ ಕ್ವಾಲಿಫಿಕೇಶನ್, ಒಳ್ಳೆ ಅಕಾಡೆಮಿಕ್ ರೆಕಾರ್ಡ್ ಇತ್ತು ಅಂತಂದ್ರೆ, ನೆಟ್ಟು ಸ್ಲೆಟ್ಟು ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಈ ಹುದ್ದೆಗೆ ಅಪ್ಲೈ ಮಾಡಿ ಒಂದು ಪ್ರಯತ್ನ ಅಂತೂ ಮಾಡಿ. ಸೊ ಪ್ರಿಫರೆನ್ಸ್ ಫಸ್ಟ್ ಪ್ರಿಫರೆನ್ಸ್ ಅವರು ಕೊಡ್ತಾರಾದ್ರು, ಸೊ ನಿಮಗೂ ಕೂಡ ಒಂದು ಅವಕಾಶ ಇರುತ್ತೆ. ನೋಡಿ ರಿಟೈರ್ಡ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ಸ್ ಆಲ್ಸೋ ಕ್ಯಾನ್ ಅಪ್ಲೈ. ಸೊ ಯಾರು ರಿಟೈರ್ಡ್ ಆಗಿದ್ದೀರಾ ಪ್ರೊಫೆಸರ್ ಆಗಿ, ಅಸೋಸಿಯೇಟ್ ಪ್ರೊಫೆಸರ್ ಆಗಿ, ಅವರು ಕೂಡ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಹೇಳಿರುವಂಥದ್ದು. ಸೊ ಸ್ಯಾಲ್ರಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಪ್ರಕಾರ ಖಂಡಿತವಾಗ್ಲೂ ಕೊಡ್ತಾರೆ. ನೋಡಿ ರೆಸ್ಯೂಮ್ನ ಇದು ಕಳ್ಸಿಕೊಡ್ಬೇಕಾಗತ್ತೆ, careers.msrcasc@gmail.com ಅಂತ ಹೇಳಿ. ಸೊ 7 ದಿನಗಳ ಒಳಗಾಗಿ ನೀವು ಕಳ್ಸಿಕೊಡ್ಬೇಕಾಗತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಕೇಂದ್ರೀಯ ವಿದ್ಯಾಲಯದ ದೋಣಿಮಲೆಯಲ್ಲಿ ಕರೆದಿರುವಂಥದ್ದು, ಬಳ್ಳಾರಿ ಕೇಂದ್ರೀಯ ವಿದ್ಯಾಲಯ ದೋಣಿಮಲೈ, ಸೊ ಬಳ್ಳಾರಿ ಡಿಸ್ಟ್ರಿಕ್ಟ್ ಕರ್ನಾಟಕ ಅಲ್ಲಿ ಕರೆದಿರುವಂಥದ್ದು. ನೋಡಿ ಡೈರೆಕ್ಟ್ ವಾಕ್ ಇನ್ ಇರುತ್ತೆ, ಇದು ಪಾರ್ಟ್ ಟೈಮ್ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಹೇಳ್ಬೋದು. ಸೊ ನೋಡಿ ಯಾವಾಗ 16ನೇ ತಾರೀಕು 16/11/2021, ಸೊ 9 ಗಂಟೆಗೆ ಅಂತ ಹೇಳಿ ವಾಕ್ ಇನ್ ಕರೆದಿರುವಂಥದ್ದು. ಯಾವುದಕ್ಕೆ? ಸ್ನಾತಕ ಪದವಿ ಮಾಡಿರುವಂಥವ್ರು ಫಿಸಿಕ್ಸ್ ಅಲ್ಲಿ, ಮತ್ತೆ ಟ್ರೈನ್ಡ್
ಪದವಿ ಟೀಚರ್ಸು ಯಾವುದರಲ್ಲಿ ಸೈನ್ಸ್ ಮತ್ತು ಇಂಗ್ಲೀಷ್ನಲ್ಲಿ ಕರೆದಿರುವಂಥದ್ದು. ನೋಡಿ ರಿಪೋರ್ಟಿಂಗ್ ಟೈಮ್ ಕೇಳಿದರೆ 8:30 16/11/2021 ಮಂಗಳವಾರ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನಿಮ್ಮ ಎಲ್ಲ ಫೋಟೋ ಅಟೆಸ್ಟೆಡ್ ಕಾಪೀಸ್ ಮಾರ್ಕ್ಸ್ ಕಾರ್ಡ್ಸ್ನ ತಗೊಂಡು ಈ ಒಂದು ವಾಕಿನ್ಗೆ ನೀವು ಅಟೆಂಡ್ ಮಾಡ್ಬೋದು. ಕ್ವಾಲಿಫಿಕೇಶನ್ ಯಾರಿಗಿದೆ ಇಂಟ್ರೆಸ್ಟ್ ಯಾರಿಗಿದೆ ಅವ್ರು ಅಪ್ಲೈ ಮಾಡ್ಬೋದು, ಹೋಗ್ಬೋದು. ನೋಡಿ ಇಲ್ಲಿ ಎಲಿಜಿಬಿಲಿಟಿ ಕ್ವಾಲಿಫಿಕೇಶನ್ಸ್ ಬಗ್ಗೆ ಮತ್ತು ನಿಮ್ಮ ಸಂಭಾವನೆಗಳ ಬಗ್ಗೆ ವಿಷಯಗಳನ್ನ ತಿಳ್ಕೊಬೇಕು ಅಂತಂದರೆ ನೋಡಿ ಈ ಒಂದು ಮೇಲ್ ಐಡಿಗೆ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ndmcdunimeli.kvs.ac.in. ಸೊ ಈ ಒಂದು ವೆಬ್ಸೈಟ್ಗೆ ಹೋಗಿ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ ಅರ್ಜೆಂಟ್ಲಿ ರಿಕ್ವೈರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎನೆಪೋಯಾ ಡೀಮ್ ಟು ಬಿ ಯೂನಿವರ್ಸಿಟಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೋಡಿ ಒಂದು ಯೂನಿವರ್ಸಿಟಿಯಲ್ಲಿ ಓಪನಿಂಗ್ ಇರುವಂಥದ್ದು ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು, ಅಸಿಸ್ಟೆಂಟ್ ಪ್ರೊಫೆಸರು, ಸೀನಿಯರ್ ರೆಸಿಡೆಂಟ್ ಅಥವಾ ಟ್ಯೂಟರ್ ಅನ್ನೋದಕ್ಕೆ ಕರೆದಿರುವಂಥದ್ದು. ನೋಡಿ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ www.yenepoya.edu.in ಕೆರಿಯರ್. ಸೊ ಈ ಒಂದು ಹೋದ್ರೆ ಇಲ್ಲೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ ಕೊನೆ ದಿನಾಂಕ 30/11/2021 ಅಪ್ಲೈ ಮಾಡೋದಕ್ಕೆ 5 ಗಂಟೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಎಲ್ಲ ಒಂದು ಕಾಪೀಸ್ನೆಲ್ಲನೂ ಏನು ಮಾರ್ಕ್ಸ್ ಕಾರ್ಡ್ಸ್ಗಳು ಎಲ್ಲ ಜೆರಾಕ್ಸ್ ಕಾಪೀಸ್ನು ಇದಕ್ಕೆ ನೀವು ರೆಸ್ಯೂಮೇನ ಇದಕ್ಕೆ ಕಳ್ಸ್ಕೊಡ್ಬೇಕಾಗುತ್ತೆ. recruit@yenepoya.edu.inಗೆ ಕಳ್ಸ್ಕೊಡ್ಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು, ಕ್ವಾಲಿಫಿಕೇಶನ್ ಇರುವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ಸೊ ನೆಕ್ಸ್ಟ್ ನೋಡಿ ರಾಮದುರ್ಗ್ ಡಿಸ್ಟ್ರಿಕ್ಟ್ ಬೆಳಗಾವಿಯಲ್ಲಿ ಓಪನಿಂಗ್ ಇರುವಂಥದ್ದು ಹೈಸ್ಕೂಲ್ ಅಲ್ಲಿ ಓಪನಿಂಗ್ ಇರುವಂಥದ್ದು. ಯಾವುದೋ ಚಂದರಗಿಯಲ್ಲಿ ಓಪನಿಂಗ್ ಇರುವಂಥದ್ದು ಹೈಸ್ಕೂಲ್ನಲ್ಲಿ. ನೋಡಿ SM ಕಲೂತಿ ಕಾಂಪೋಸಿಟ್ ಸ್ಪೋರ್ಟ್ಸ್ ಹೈಸ್ಕೂಲ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ನೋಡಿ CEO ಡೀನ್ ಕರೆದಿರೋದು. ನೋಡಿ ಯಾವುದಕ್ಕೆ ನೋಡಿ ಎನಿ ಗ್ರಾಜ್ಯುಯೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ಪದವಿ ಆಗಿರ್ಬೋದು. ಸೊ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಎಕ್ಸ್ ಸರ್ವಿಸ್ ಮೆನ್ನು, ಮೇಜರ್ ರ್ಯಾಂಕಲ್ಲಿ ಇರುವಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡಿ ವೈಸ್ ಪ್ರಿನ್ಸಿಪಲ್ ಕರೆದಿರುವಂಥದ್ದು MA MSc B.Ed 5 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿರುವಂಥದ್ದು. ನೋಡಿ ಅಸಿಸ್ಟೆಂಟ್ ಟೀಚರ್ಸ್ ಕರೆದಿದ್ದಾರೆ ಕನ್ನಡ, ಹಿಂದಿ, ಇಂಗ್ಲೀಷು, ಸೋಷಲ್ಲು. ಇದಕ್ಕೆ ಏನು BA MA B.Ed BSc MSc B.Ed ಕರೆದಿರುವಂಥದ್ದು. ನೆಕ್ಸ್ಟ್ ನೋಡಿ ಸ್ಪೋರ್ಟ್ಸ್ ಕೋಚಸ್ ಕರೆದಿದ್ದಾರೆ. ನೋಡಿ ಒಂದು ಎಲ್ಲ ಸ್ಪೋರ್ಟ್ಸ್ಗೆ ಕರೆದಿದ್ದಾರೆ. ಈಚ್ ಡಿಸಿಪ್ಲಿನ್ಸ್ 1 ಪೋಸ್ಟ್ ಅಂತ ಹೇಳಿ ಕೇಳಿದ್ದಾರೆ. ನೋಡಿ NIS ಟ್ರೈನ್ಡ್ ಸ್ಪೋರ್ಟ್ಸ್ ಮ್ಯಾನ್ ವಿತ್ ಆಲ್ ಇಂಡಿಯನ್ ಲೆವೆಲ್ ಅಚೀವ್ಮೆಂಟ್ಸ್ ಅಂತ ಹೇಳಿ ಕೇಳಿದ್ದಾರೆ. ನೋಡಿ ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಮಾಡಿರೋರು, ಸೊ ಯಾರನ್ನ ಇತ್ತು ಅಂತಂದರೆ ಟ್ರೈನ್ಡ್ ಆಗಿರೋವಂಥವ್ರು ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಯಾರನ್ನ ಇತ್ತು ಅಂತಂದರೆ ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ. ಇಲ್ಲಿ ನೋಡಿ ಪೇ ಸ್ಕೇಲು, ಬೆನಿಫಿಟ್ಸು, ಅಕಾಮಡೇಷನ್ನು, ಫುಡ್ಡು ಎಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. CBSE ಆ್ಯಂಡ್ ಕನ್ನಡ ಮೀಡಿಯಂ ಸ್ಕೂಲ್ಸ್ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಇಲ್ಲಿ ನೋಡಿ ಅಪ್ಲೈ ಆನ್ ಆರ್ ಬಿಫೋರ್ 22/11/2021 ವಿತ್ ಆಲ್ ಟೆಸ್ಟಿಮೋನಿಯಲ್ ಟು ದ ಅಡ್ರೆಸ್ ಆರ್ ಥ್ರೂ ಎಬೋ ಮೇಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಒಂದು ಮೇಲ್ ಐಡಿಗೆ ಕಳಿಸ್ಬೋದು ಅಥವಾ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಕೂಡ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಮೇಲ್ ಐಡಿಯಲ್ಲಿ ಕೊಟ್ಟಿದ್ದಾರೆ, ನೋಡಿ ನೋಟ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಶ್ರೀ ವಿಜಯ ಮಹಾಂತೇಶ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಓಪನಿಂಗ್ ಇರೋದು ವಾಂಟೆಡ್ ಕೊಟ್ಟಿದ್ದಾರೆ. ನೋಡಿ ಅಪ್ಲೈ ವಿತಿನ್ 15 ಡೇಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇವತ್ತಿನಿಂದ 15 ದಿನಗಳ ಒಳಗಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಒಂದು ರೀಡರ್ ಪೋಸ್ಟು, ಇದು ಕೂಡ ಅಷ್ಟೇ. ನೋಡಿ ಒಂದು ಎಲ್ಲ ವಿಷಯಗಳಲ್ಲಿ ನೋಡಿ ಈ ಒಂದು ತಂತ್ರಗಳು ಮತ್ತು ವಿಜ್ಞಾನಗಳ ಬಗ್ಗೆ ಏನೇನು ಕೊಟ್ಟಿದ್ದಾರೆ ನೋಡಿ, ಕ್ವಾಲಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಯಾರಿಗೆ ಈ ಒಂದು ಕ್ವಾಲಿಫಿಕೇಶನ್ ಇತ್ತು ಅಂತಂದರೆ ಸೊ ಅವರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ಸೊ ಈ ಒಂದು ಮೆಡಿಕಲ್ ರಿಲೇಟೆಡ್ ಸೊ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡಿ ರೆಕ್ರೂಟ್ಮೆಂಟ್ ನೋಟಿಸು ಬಂದಿದೆ. ಸೊ NTA ಇಂದ ನ್ಯಾಷನಲ್ ಟೆಸ್ಟ್ ಏಜೆನ್ಸಿಯಿಂದ ನೋಡಿ ಇನ್ವೈಟ್ಸ್ ಅಪ್ಲಿಕೇಶನ್ ಫಾರ್ ಯಾವುದಕ್ಕೆ ಅಂತಂದರೆ ನೋಡಿ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್. ಸೊ ಹಿಂದಿಲಿ ಯಾರು ಪ್ರವೀಣತೆ ಇದ್ದೀರಾ ಸೊ ಅವ್ರು ಖಂಡಿತವಾಗ್ಲೂ ಇದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ನೋಡಿ ಪೇಮೆಂಟ್ ನೋಡಿ 9,000ದಿಂದ 34,000 ಇದೆ. ಮತ್ತು ಬೇರೆ ಬೇರೆ ಅಲೋಯನ್ಸಸ್ಗಳನ್ನ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ. ಸೊ 2 ಪೋಸ್ಟು, 2 ಅನ್ರಿಸರ್ವ್ಡ್ ಪೋಸ್ಟು. ನೋಡಿ ಆನ್ಲೈನ್ ಸಬ್ಮಿಷನ್ಗೆ ಕೊನೆ ದಿನಾಂಕ 9 ಡಿಸೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ಈ ಒಂದು ಇನ್ಫಾರ್ಮೇಷನನ್ನು ನೀವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ತಿಳ್ಕೊಬೇಕಾಗತ್ತೆ. recruitment.nta.nic.in ಹೋಗ್ಬೋದು ಅಥವಾ nhai.gov.inಗೆ ಹೋಗಿ ಈ ಒಂದು ಇನ್ಫಾರ್ಮೇಷನ್ನ ಜೂನಿಯರ್ ಟ್ರಾನ್ಸ್ಲೇಟ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೋದು. ಸೊ ಈ ಒಂದು ನೋಟಿಫಿಕೇಷನ್ನು ಸೊ ಈ ಒಂದು ನೋಟಿಫಿಕೇಷನ್ ಅಥವಾ ನೋಟಿಸ್ ಏನಿದೆ ಸೊ ಅದು ಕನ್ನಡದಲ್ಲಿ ಕೂಡ ಇಲ್ಲಿದೆ. ಸೊ ನೋಡಿ ಇಲ್ಲಿ ಕನ್ನಡದಲ್ಲಿ ಕೂಡ ನೀವು ಓದ್ಕೊಂಡು ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಸೊ ಹಿಂದಿಲಿ ಸೊ ಯಾರು ತುಂಬ ಚೆನ್ನಾಗಿದ್ದೀರಾ, ಟ್ರಾನ್ಸ್ಲೇಟ್ ಮಾಡ್ತೀರಾ ಹಿಂದಿ ಭಾಷೆಯಲ್ಲಿ ಅಂತಂದರೆ ಸೊ ಅವ್ರಿಗೆ ಇದು ಒಳ್ಳೆ ಅವಕಾಶ. ನೆಕ್ಸ್ಟ್ ನೋಡಿ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಸರ್ವಿಸಸಲ್ಲಿ ಕರೆದಿರುವಂಥದ್ದು. ಸೊ ನೋಡಿ ಇಲ್ಲಿ 200 ವೇಕೆನ್ಸೀಸ್ ಕರೆದಿರುವಂಥದ್ದು. ಸೊ 180 ಮೇಲು ಪ್ಲಸ್ 20 ಫೀಮೇಲ್ ವೇಕೆನ್ಸೀಸ್ ಕರೆದಿರುವಂಥದ್ದು. ನೋಡಿ ಕ್ವಾಲಿಫಿಕೇಷನ್ನು MBBS PG ಡಿಪ್ಲೊಮೊ PG ಡಿಗ್ರಿ ಅಂತ ಕೇಳಿರುವಂಥದ್ದು. ಸೊ ಯಾವ ವಿಷಯದಲ್ಲಿ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ, ಇದು ಬರೀ ನೋಟಿಸ್ ಅಷ್ಟೇನೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತಂದರೆ ನೋಡಿ ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ www.amcsscentry.gov.in.
ಸೊ ಈ ಒಂದು ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಕ್ಲೀನಾಗಿ ಸೊ ಈ ಒಂದು ಏನು ಪಿ ಜಿ ಡಿಪ್ಲೊಮಾ ಏನು ಕೇಳಿದ್ದಾರೆ ಅದು ಕ್ವಾಲಿಫಿಕೇಶನ್ ಅಂತ ತಿಳ್ಕೊಂಡು ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಆ, ವಯೋಮಿತಿಗಳನ್ನ ಕೊಟ್ಟಿದ್ದಾರೆ. ಸೊ 30 ವರ್ಷ ಅಂತ ಹೇಳಿ ಕೇಳಿರುವಂಥದ್ದು, ಡಿಪ್ಲೊಮಾಗೆ 35 ವರ್ಷ ಕೇಳಿರುವಂಥದ್ದು, ಪಿ ಜಿ ಡಿಗ್ರಿ ತಗೊಂಡಿರೋರು ಆಸ್ ಆನ್ ಅಂತ ಹೇಳಿ ಇಲ್ಲಿ 35 ವರ್ಷ ಕೇಳಿರುವಂಥದ್ದು ಪಿ ಜಿ ಡಿಗ್ರಿ ಅವ್ರಿಗೆ, ಮತ್ತೆ 30 ವರ್ಷ MBBS ಡಿಪ್ಲೊಮಾ ಅವ್ರಿಗೆ ಕೇಳಿರುವಂಥದ್ದು. ಸೊ 30-35 ವರ್ಷ ವಯೋಮಿತಿಯನ್ನ ಕೇಳಿರುವಂಥದ್ದು ಆ ಒಂದು ರೇಂಜಲ್ಲಿ. ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೋಡಿ ಈ ಒಂದು ವೆಬ್ಸೈಟ್ಗೆ ಹೋಗಿ ಈ ಒಂದು ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಲ್ಲಿ ಕರೆದಿರುವಂಥದ್ದು. ನೋಡಿ ಇಲ್ಲಿ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಮತ್ತೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಬಂದಿರುವಂಥದ್ದು. ನೋಡಿ ASRB ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಫಾರ್ 90 ರಿಸರ್ಚ್ ಮ್ಯಾನೇಜ್ಮೆಂಟ್ ಪೊಸಿಷನ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ರಿಸರ್ಚ್ ಅಲ್ಲಿ ಇಂಟ್ರೆಸ್ಟ್ ಇರುವಂಥವ್ರು ಅಗ್ರಿಕಲ್ಚರಲ್ ಬೇಸಿಸ್ ಅವರು ಇದಕ್ಕೆ ಅಪ್ಲೈ ಮಾಡುವಂಥದ್ದು. ನೋಡಿ ಈ ಒಂದು ಇಲ್ಲ ಇನ್ಫಾರ್ಮೇಷನ್ www.asrb.org.in. ಸೊ ಈ ಒಂದು ವೆಬ್ಸೈಟ್ಗೆ ಹೋಗಿ ಇನ್ಫಾರ್ಮೇಷನ್ ಅನ್ನ ನೀವು ತಿಳ್ಕೊಬಹುದಾಗಿದೆ. ಸೊ ನೋಡಿ ಇಲ್ಲಿ ಡೀಟೇಲ್ಡ್ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಮತ್ತೆ ಎಲಿಜಿಬಿಲಿಟಿ ಕಂಡೀಷನ್ಸ್ ಬಗ್ಗೆ ಸೊ ಎಲ್ಲಾನು ಕೂಡ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಒಂದು ತಿಳ್ಕೊಬಹುದು. www.asrb.org.in. ಸೊ ಇಲ್ಲಿ ಹೋಗಿ ನೀವು ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇದೆಲ್ಲ ಪ್ರೈವೇಟ್ ಜಾಬ್ಸ್ಗಳು ಅಂತ ನಾನು ಹೇಳ್ಬೋದು. ಸೊ ಇದಕ್ಕೆಲ್ಲ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ನೀವು ಈ ಒಂದು ಫೋನ್ ನಂಬರ್ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ ತಿಳ್ಕೊಂಡು ಇದ್ರ ಬಗ್ಗೆ ವ್ಯವಹಾರ ಮಾಡಬೇಕು. ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಪ್ರೈವೇಟ್ ಜಾಬ್ಸ್ಗೆ ಯಾವುದೇ ರೀತಿಯಾದಂಥ ಕನ್ಫರ್ಮೇಷನ್ ಇರೋದಿಲ್ಲ. ಸೊ ಇದೆಲ್ಲ ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಜಾಬ್ಸು. ಸೊ ಖಂಡಿತವಾಗ್ಲೂ ಇದ್ರ ಬಗ್ಗೆ ನೀವು ಅನಾಲಿಸಿಸ್ ಮಾಡಿ ಆಮೇಲೆ ಜಾಬ್ ಅಪ್ಲೈ ಮಾಡಿ. ಸೊ ಆಮೇಲಿಂದ ಇದರಿಂದ ಬೆನಿಫಿಟ್ ಪಡ್ಕೋಬೇಕು ಅಂತ ನಾನು ಹೇಳ್ತೀನಿ. ನೋಡಿ ಇಲ್ಲಿ ವಾಕ್ ಇನ್ ಇಂಟರ್ವ್ಯೂ ಇದೆ. ಸಾಯಿ ಸಿದ್ದಿ ಲಕ್ಷ್ಮಿ ಚಿಟ್ಸ್ ಅಂಡ್ ಫೈನಾನ್ಸ್ ಅಲ್ಲಿ ಕರೆದಿರುವಂಥದ್ದು. ನೋಡಿ ಇಲ್ಲಿ ಬ್ರ್ಯಾಂಡ್ ಮ್ಯಾನೇಜರು, ಅಸಿಸ್ಟೆಂಟ್ ಬ್ಯಾಂಕ್ ಮ್ಯಾನೇಜರ್ಸು, ಮಾರ್ಕೆಟಿಂಗ್ ಮ್ಯಾನೇಜರ್ಸು, ಕಲೆಕ್ಷನ್ ಅಂಡ್ ಫೀಲ್ಡ್ ಎಕ್ಸಿಕ್ಯೂಟಿವ್ಸು, ಮತ್ತೆ ಆಪರೇಟರ್ಸು ಮತ್ತೆ ಅಕೌಂಟೆಂಟ್ಸ್ಗೆ ಕರೆದಿರುವಂಥದ್ದು. ಸೊ ನಿವೃತ್ತಿ ಹೊಂದಿರುವ ಉದ್ಯೋಗಿಗಳು, ಗೃಹಿಣಿಯರು, ರಿಯಲ್ ಎಸ್ಟೇಟ್ ಮತ್ತೆ ಇನ್ಶೂರೆನ್ಸ್ ಏಜೆಂಟ್ಗಳು ಕೂಡ ಅರ್ಹರು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಸಂದರ್ಶನದ ದಿನಾಂಕ 11-11-2021 ಗುರುವಾರ ಅಂತ ಹೇಳಿ ಹಾಕಿದ್ದಾರೆ. ನೋಡಿ ಸಂಬಳ ಮತ್ತೆ ಪೆಟ್ರೋಲು ಮತ್ತೆ ಕಮಿಷನ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಇಂಟ್ರೆಸ್ಟ್ ಇರುವಂಥವ್ರು ಸೊ ಎಲ್ಲ ಫೋಟೋಸ್ಗಳು ಮತ್ತೆ ನಿಮ್ಮ ಟೆಸ್ಟಿಮೋನಿಯಲ್ಸ್ನ ತಗೊಂಡು ಇದಕ್ಕೆ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು ವಾಕಿನ್ಗೆ. ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ವಿಚಾರಿಸ್ಕೊಂಡು ನೀವು ಮಾಡ್ಬೋದು ಇಂಟ್ರೆಸ್ಟ್ ಇರುವಂಥವ್ರು. ನೆಕ್ಸ್ಟ್ ನೋಡಿ ಇಲ್ಲಿ ಇಮಿಡಿಯೇಟ್ಲಿ ಅಂತ ಕೇಳಿದ್ದಾರೆ. ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ. ಸೊ ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಕೇಳಿದ್ದಾರೆ. ನೋಡಿ ಸಂಬಳ 18,000 ಮತ್ತೆ ಬೇರೆ ಬೇರೆ ಅಲವೆನ್ಸಸ್ಗಳನ್ನ ಕೊಡ್ತಾರಂತೆ. ಮತ್ತೆ ಪದವಿ ಮಾಡಿರುವಂಥವ್ರು ಅಥವಾ ಬಿ ಫಾರ್ಮಾ ಮಾಡಿರುವಂಥವ್ರು, ಡಿ ಫಾರ್ಮಾ ಮಾಡಿರುವಂಥವ್ರು, ಫ್ರೆಷರ್ಸು ಅಥವಾ 6 ತಿಂಗಳು ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಈ ಒಂದು ಹೆಲ್ತ್ ಕೇರ್ ಕಂಪನಿಗೆ ಬೇಕಂತೆ. ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಪೊಸಿಷನ್ಗೆ ಬೇಕಂತೆ. ನೋಡಿ ಮೇಲ್ ಎಟ್ dolphinshealthcare.com ಅಂತ ಹೇಳಿ ಒಂದು ಮೇಲ್ ಐಡಿ ಕೊಟ್ಟಿದ್ದಾರೆ. ಅಲ್ಲೂ ಅಪ್ಲೈ ಮಾಡ್ಬೋದು. ಅಥವಾ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ. ಫೋನ್ ನಂಬರ್ ವಿಚಾರಿಸ್ಕೊಂಡು ನೀವೇ ಅಲ್ಲಿ ಸ್ವತಃ ವಿಸಿಟ್ ಮಾಡಿ ಸೊ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಕರೆದಿರುವಂಥದ್ದು ಹೆಬ್ಬಾಳ ಬೆಂಗಳೂರು. ರಿಜಿಸ್ಟ್ರಾರ್ ಪಿಡಿಯಾಟ್ರಿಕ್ಸು. ನೋಡಿ 0-5 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಏನು ಎಕ್ಸ್ಪೀರಿಯನ್ಸ್ ಬೇರೆ ಅಂತ ಹೇಳಿದ್ರೆ ಮತ್ತೆ MD ಮಾಡಿರಬೇಕು, DNB ಮಾಡಿರಬೇಕು. ಸೊ ಇದು ಕೂಡ MD DNB ರಿಜಿಸ್ಟ್ರಾರು ಕ್ರಿಟಿಕಲ್ ಕೇರು ಮತ್ತೆ ಇಲ್ಲಿ ಕ್ವಾಲಿಟಿ ಆಫೀಸರ್ ಕೇಳಿದ್ದಾರೆ. MHA NABH ಕ್ವಾಲಿಫಿಕೇಶನ್ ಅಂತ ಹೇಳಿ 2 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಈ ಒಂದು ಕ್ವಾಲಿಫಿಕೇಶನ್ ಇರುವಂಥವ್ರು ಇಲ್ಲಿ ಡೈರೆಕ್ಟರ್ ಫೋನ್ ನಂಬರ್ ಕೊಟ್ಟಿದ್ದಾರೆ, ಮೇಲ್ ಐಡಿ ಕೊಟ್ಟಿದ್ದಾರೆ. ಮಾಡಿ ನೀವು ಬೆನಿಫಿಟ್ನ ಪಡ್ಕೊಬೋದು. ಮತ್ತೆ ಇನ್ನೊಂದು ಹುದ್ದೆ ಸೀನಿಯರ್ ಸೇಲ್ಸ್ಮನ್ ಅಂತ. ಇದು ಕೊಚ್ಚಿ ಕೇರಳದಲ್ಲಿ. ಸೊ ಡೈಮಂಡ್ ಬಿಸ್ನೆಸ್ ಅಲ್ಲಿ ಯಾರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಡೈಮಂಡ್ಸ್ ಬಗ್ಗೆ ನಾಲೆಜ್ ಇದೆ, ಸೊ ಅವ್ರಿಗೆ ಒಳ್ಳೆ ಅವಕಾಶ. ಸೊ ಸಂಬಳ ಬೆಸ್ಟ್ ಸ್ಯಾಲ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಯಾರಿಗೆ ಒಂದು ನಾಲೆಜ್ ಇತ್ತು ಕೊಚ್ಚಿ ಕೇರಳ ಹೋಗಿ ಕೆಲಸ ಮಾಡ್ತೀನಿ ಅನ್ನೋರಿಗೆ ಒಳ್ಳೆ ಅವಕಾಶ. ನೋಡಿ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಮತ್ತೆ ಇಮೇಲ್ ಐಡಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಪ್ಲೈ ಮಾಡ್ಕೊಂಡು ನೀವು ಇದಕ್ಕೆ ಇನ್ಫಾರ್ಮೇಶನ್ ತಗೋಬಹುದಾಗಿದೆ. ಸೊ ನೆಕ್ಸ್ಟ್ ನೋಡಿ ಹೊಸ ರಾಮದೇವ್ ಆರೋಗ್ಯ ಮತ್ತು ಆರೋಗ್ಯ ಖಾಸಗಿ ಅಂತ ಕೇಳಿದರೆ ಇಲ್ಲಿ ಫಾರ್ಮಸಿಸ್ಟು ಮತ್ತೆ ಫ್ರೆಷರ್ಸ್ಗಾಗಿ ನೇಮಕ ಮಾಡುತ್ತಿದ್ದೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 10,000ದಿಂದ 45,000 ವೇತನ ಶ್ರೇಣಿ ಕೊಟ್ಟಿರೋದು. ಸೊ PF ಎಲ್ಲ ಇಲ್ಲಿದೆ ನೋಡಿ. ಬೆಂಗಳೂರಾದ್ಯಂತ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ವಿಷಯ ತಿಳ್ಕೊಂಡು ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡಿ ಅಗ್ರೋಟೈ ಅಂತ ಹೇಳಿ ಕಂಪನಿಯಲ್ಲಿ ಕರೆದಿರುವಂಥದ್ದು. ನೋಡಿ ಇಲ್ಲಿ ಸೇಲ್ಸ್ ಕೋಆರ್ಡಿನೇಟರ್ ಅಂತ ಹೇಳಿ ಕರೆದಿರುವಂಥ ಸೇಲ್ಸ್ ಜಾಬ್ ಇದು. ಸೊ ನೋಡಿ ಮಿನಿಮಮ್ PUC ವಿತ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಹೇಳಿ ಕೇಳಿದ್ದಾರೆ. PUC ಆಗಿರುವಂಥವ್ರು ಕಂಪ್ಯೂಟರ್ ಸ್ಕಿಲ್ಸ್ ಇರುವಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಎರಡು ಪೋಸ್ಟು. ಒಂದು ಫಿಸಿಕಲ್ ಚಾಲೆಂಜ್ಗೆ ಕರೆದಿರುವಂಥದ್ದು ಕ್ಯಾಂಡಿಡೇಟ್ ವಿತ್ ಗುಡ್ ವಿಷನ್ ಮೆಂಟಲಿ ಸ್ಟ್ರಾಂಗ್ ಕಂಪ್ಯೂಟರ್ ನಾಲೆಜ್ ಅವ್ರಿಗೆ ಇನ್ನೊಂದು ಪೋಸ್ಟು. ಸೊ ಒಂದು ಫಿಸಿಕಲಿ ಚಾಲೆಂಜ್ಗೆ ರಿಸರ್ವ್ ಮಾಡಿದ್ದಾರೆ. ಸೊ ಅವ್ರು ಅಪ್ಲೈ ಮಾಡಿದ್ರೆ ಅವ್ರಿಗೆ. ಮತ್ತು ಇನ್ನೊಂದು ಪೊಸಿಷನ್ನು ಎಲ್ಲ ಒಳ್ಳೆ ವಿದ್ಯೆ ನಾಲೆಜ್ ಇರುವಂಥವ್ರಿಗೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ರೆಸ್ಯೂಮೆ ಮತ್ತು ಫೋಟೋನ ಈ ಒಂದು ಮೇಲ್ ಐಡಿಗೆ ಮಾಡಿ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಫೋನ್ ಮಾಡಿ ಕೂಡ ಈ ವಿಷಯನ ನೀವು ತಿಳ್ಕೊಬೋದು. ಮತ್ತು ನೋಡಿ ಆಫೀಸ್ ಬಾಯ್ಸ್ ಅಂತ ಹೇಳಿ ಕರೆದಿರುವಂಥದ್ದು ಯಾವುದೊಂದು ಫರ್ನಿಚರ್ ಶೋರೂಮಲ್ಲಿ ಕರೆದಿರುವಂಥದ್ದು. ಸೊ ನೀವು ಸಂದರ್ಶನಕ್ಕೆ ಆಧಾರ್ ಕಾರ್ಡು ಮತ್ತು ಫೋಟೋನ ತಗೊಂಡು ಅಟೆಂಡ್ ಮಾಡ್ಬೋದು. ನೋಡಿ ಅದು ಲ್ಯಾಂಗ್ಫೋರ್ಡ್ ರಸ್ತೆ ಬೆಂಗಳೂರು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು
ಫರ್ನಿಚರ್ ಆಫ್ ಶೋರೂಮ್ ಎಲ್ಲಿದೆ ಅಂತ ನೀವು ತಿಳ್ಕೊಂಡು ಸೊ ನೀವು ಇದಕ್ಕೆ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ವಾಕ್ ಇನ್ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಕನ್ಸ್ಟ್ರಕ್ಷನ್ ಕಂಪ್ನಿಲಿ ಕರೆದಿರುವಂಥದ್ದು ಸೀನಿಯರ್ ಅಕೌಂಟೆಂಟು 5 ವರ್ಷ ಎಕ್ಸ್ಪೀರಿಯನ್ಸು, ಜೂನಿಯರ್ ಅಕೌಂಟೆಂಟು 2 ವರ್ಷ ಎಕ್ಸ್ಪೀರಿಯನ್ಸು ಇನ್ ಟ್ಯಾಲಿ ಅಂತ ಹೇಳಿ ಕೊಟ್ಟಿದ್ದಾರೆ, ಎಕ್ಸ್ಪೀರಿಯನ್ಸ್ ಇನ್ ಟ್ಯಾಲಿ ಅಂತ ಕೊಟ್ಟಿದ್ದಾರೆ. ಸೊ ಸೀನಿಯರ್ ಮತ್ತು ಜೂನಿಯರ್ ಅಕೌಂಟೆಂಟ್ ಯಾರಿದ್ದಾರೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಅವ್ರು ಅಪ್ಲೈ ಮಾಡ್ಬೋದು. ಸೊ ನೋಡಿ ಇಲ್ಲಿ ಮೇಲ್ ಐ ಡಿ ಕೊಟ್ಟಿದ್ದಾರೆ. ಸೊ ಈ ಒಂದು ಮೇಲ್ ಐ ಡಿಗೆ ನೀವು ಮೇಲ್ ಮಾಡಿ ಈ ಒಂದು ಬೆನಿಫಿಟ್ನ ಪಡ್ಕೊಬೋದಾಗಿದೆ. ಸೊ ಫ್ರೆಂಡ್ಸ್, ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗಲ್ದಿದ್ರು ನಿಮ್ಮ ಫ್ರೆಂಡ್ಸ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆದರೂ ಆಗ್ಬೋದು. ಸೊ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ, ತಪ್ಪದಿರ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.